ಇನ್ನು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣದ ಆರೋಪ ಇವರ ಮೇಲೆ ಈ ಹಿನ್ನೆಲೆ ದೂರು ದಾಖಲಾಗಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇವರು ಭಾಷಣ ಮಾಡಿರ್ತಾರೆ, ಅದು ಪ್ರಚೋದನಕಾರಿಯಾಗಿತ್ತು ಅಂತ ಕಂಪ್ಲೇಂಟ್ ಆಗಿದೆ. ಮೇ 12ನೇ ತಾರೀಕು ಬಂಟ್ವಾಳದಲ್ಲಿ ನಡೆದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತ ಹೇಳಿ ಈಗ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧ. ಮತೀಯ ಗುಂಪುಗಳ ನಡುವೆ ವೈಮನಸ್ಸಿಗೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧ. ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಭರತ್ ಶೆಟ್ಟಿ ಅವರೇ, ಏನ್ ಹೇಳೋದಕ್ಕೆ ಬಯಸಿರಿ? ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಪ್ರಚೋದನಕಾರಿ ಭಾಷಣ ಒಂದ್ ಕಡೆ ಭರತ್ ಶೆಟ್ಟಿ ಅವರೇ, ಮತ್ತೊಂದ್ ಕಡೆ ನಾನು ಇದನ್ನು ನೆನ್ಪು ಮಾಡಬೇಕು, ಕೆಪಿಸಿಸಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿ ಸತ್ಯಶೋಧನೆ ಮಾಡ್ತೀವಿ ಅಂತ ಕೂಡ ಹೊರಟಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಪಿಸಿಸಿಯಿಂದ ಏನು ಸತ್ಯಶೋಧನೆ ಮಾಡ್ತಾರೆ, ಅದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಏನಿದೆ, ಅವರ ಫಿಲಾಸಫಿ ಏನಿದೆ, ಅವರ ಮೂಗಿನ ನೇರಕ್ಕೆ ಅವ್ರು ಮಾಡುವಂತ ಇದು ಏನು ಕಮಿಟಿ ಮಾಡಿ ಏನು ಮಾಡ್ತಾರೆ, ಅದಕ್ಕೇನು ಲೀಗಲ್ ವ್ಯಾಲಿಡೇಷನ್ ಏನಿರುವುದಿಲ್ಲ. ಅದು ಎಲ್ಲೋ ಅವರ ವೋಟ್ ಬ್ಯಾಂಕ್ ಏನಿದೆ ಅಥವಾ ಈ ಮುಸ್ಲಿಮರ ತುಷ್ಟೀಕರಣ ಮಾಡುವಂತ ಒಂದು ಪಾರ್ಟ್ ಆಗಿ ಅದನ್ನ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ಹಿಡ್ಕೊಂಡು ಕೂತ್ಕೊಳ್ತಾರೆ ವಿನ ಅದರಿಂದ ಏನಾಗುದಿಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಜುಡಿಷಿಯಲ್ ವ್ಯಾಲ್ಯೂ. ಒಂದು. ಎರಡನೇದು, ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ನೀವೇನು ಇವರು ಸರ್ಕಾರ ಕೇಸ್ ಹಾಕಿದೆ. ಈಗ ಅದು ಎಲ್ಲಾ ಹಿಂದೂ ನಾಯಕರನ್ನ ನೀವ್ ಏನ್ ಮಾತಾಡಿದ್ರು ಸಹ ನಾವು ನಿಮ್ ಮೇಲೆ ಆಕ್ಷನ್ ತೆಗಿತೇವೆ ಅನ್ನುವಂತ ಫ್ರೀಡಮ್ ಆಫ್ ಸ್ಪೀಚ್ ಏನು ಕಾನ್ಸ್ಟಿಟ್ಯೂಷನ್ ನಮ್ಗಿದೆ. ಆ ಫ್ರೀಡಮ್ ಆಫ್ ಸ್ಪೀಚ್ ಗೆ ಡೆಫಿನೇಷನ್ ಕೊಡ್ಲಿ. ಇವರು ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ ಡೆಫಿನೇಷನ್ ಕೊಡ್ಬೇಕು ಫಸ್ಟ್. ಲೆಟ್ ದಮ್ ಗಿವ್ ಡೆಫಿನೇಷನ್. ಹೇಟ್ ಸ್ಪೀಚ್ ಅಂದ್ರೆ ಏನಂತ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ಡೆಫಿನೇಷನ್ ಕೊಡದೆ ಇವ್ರಿಗೆ ಸಿಕ್ಕಿದವ್ರ ಮೇಲೆಲ್ಲ ಹೇಟ್ ಸ್ಪೀಚ್ ಅನ್ನ ಹಾಕ್ತಾ ಎಲ್ಲೋ ಒಂದ್ ಕಡೆ ನಮ್ಮ ಸಮಸ್ಯೆಗಳನ್ನ ಮಾತಾಡ್ಲಿಕ್ಕೆ ಹೋದ್ರು ಸಹ ನೀವು ಸರ್ಕಾರದ ವಿರುದ್ಧ ಮಾತಾಡ್ತಿದ್ರಿ, ನೀವು ಮಾತಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಇವರು ಕೇಸನ್ನ ಹಾಕ್ತಾ ಹೋದ್ರೆ ನಮ್ಮ ಧ್ವನಿಯನ್ನ ಅಡಗಿಸೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹಿಂಜರಿಯವರಲ್ಲ. ಕೇಸ್ ಹಾಕುವುದು ನಮ್ಮ ಎಲ್ಲರ ಮೇಲೆ ಸಹ, MLA ಹಿಡಿದು ನಮ್ಮ ನಾಯಕರುಗಳ ಮೇಲೆ ಎಲ್ಲರ ಮೇಲೆ ಸಹ ಇವರು ಕೇಸ್ ಹಾಕ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾತಾಡುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ಪ್ರತ್ಯಕ್ಷ ಇದೆ. ಇವರು ಹೇಟ್ ಸ್ಪೀಚ್ ಡೆಫಿನೇಷನ್ ಕೊಡದೆ ದಿನೇಶ್ ಗುಂಡೂರಾವ್ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಪ್ರಚೋದನಕಾರಿ ಭಾಷಣ ಮಾಡಿದ್ರಿಂದ ಈ ತರದ್ದು ಅದು ಕೂಡ ಇದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ಮತ್ತೆ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಈಗ ಮತ್ತೊಂದು ಕೊಲೆ ನಡೆದಿರ್ತಕ್ಕಂಥದ್ದು ಅಂತ. ಏನ್ ಹೇಳೋ ನೋಡಿ, ಯಾರೋ ಭಾಷಣ ಮಾಡಿ ಯಾರೋ ಕೊಲೆ ಮಾಡೋದಿಲ್ಲ, ಆಯ್ತಾ? ಮೊದ್ಲು ದಿನೇಶ್ ಗುಂಡೂರಾವ್ ಮೇಲೆ FIR ಹಾಕ್ಬೇಕು. ಅವ್ರು ಬಂದು ಒಂದು ಮುಸ್ಲಿಂ ವ್ಯಕ್ತಿಯ ಕೊಲೆ ಆದಂತ ಸಂದರ್ಭದಲ್ಲಿ ಈ ವ್ಯಕ್ತಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಇದನ್ನ ಕಲಿಸಿಕೊಡ್ತಾರ ಅನ್ನುವಂತ ಮಾತನ್ನ ಹೇಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ಹಾಗಾದ್ರೆ ಹಿಂದುವಿನ ಕೊಲೆ ಆದಂತ ಸಂದರ್ಭದಲ್ಲಿ ಇವರಿಗೆ ಕುರಾನ್ ಅಲ್ಲಿ ಇದನ್ನೆಲ್ಲ ಕಲಿಸ್ತಾರ ಅನ್ನುವಂತ ಹೇಳುವಂತ ಧೈರ್ಯ ಇವರಿಗಿದೆಯಾ? ಇಲ್ಲ. ಇವರ ತುಷ್ಟೀಕರಣ ರಾಜಕೀಯದಿಂದಾಗೆ ಇದೆಲ್ಲ ಸಮಸ್ಯೆ ಆಗುದು ವಿನ ಯಾರ್ದೋ ಭಾಷಣದಿಂದ ಆಗುದಲ್ಲ. ಇವ್ರು ಈ ರೀತಿ ಮಾತಾಡ್ತಾರೆ. ಇವ್ರು ಭಗವದ್ಗೀತೆ ವಿಷಯದಲ್ಲಿ ಅಷ್ಟು ಸಲೀಸಾಗಿ ಮಾತಾಡುವಂತವ್ರು, ಮತ್ತೊಬ್ಬರ ಧರ್ಮಗ್ರಂಥದ ಬಗ್ಗೆ ಮಾತಾಡುವಂತ ಧೈರ್ಯ ಇವರಿಗಿಲ್ಲ. ಇದರ ಅರ್ಥ ಏನು? ಅದರ ಅರ್ಥ ಭರತ್ ಶೆಟ್ಟಿ ಅವರೇ, ನಿಮ್ಮ ಪ್ರಕಾರ ಈಗ ದಕ್ಷಿಣ ಕನ್ನಡದಲ್ಲಿ ಈ ಹಿಂಸೆ ಕೊಲೆಗಳು ನಿಲ್ಲೋದಕ್ಕೆ ಏನು ಮಾಡಬೇಕು? ಯಾವ ಕಾರಣಕ್ಕೆ ಇಷ್ಟೆಲ್ಲ ಹಿಂಸೆ ನಡೀತಾ ಇದೆ? ಹೇಳ್ತೇನೆ. ಮೊದಲು ಇದಕ್ಕೆ ಕಾರಣ, ಇದಕ್ಕೆ ಲವ್ ಜಿಹಾದ್ ಅನ್ನುವಂತ ವ್ಯವಸ್ಥೆ ಏನಿದೆ ಮತ್ತು ಗೋಹತ್ಯೆ ಗೋಕಳ್ಳತನ ಏನಾಗ್ತಾ ಇದೆ, ಇದನ್ನ ಇಂಥದ್ದು ಗವರ್ಮೆಂಟ್ ಸ್ಪಾನ್ಸರ್ಡ್ ಆಗಿ ಆಗ್ತಾ ಇದೆ. ಇದನ್ನ ತಡಿಲಿಕ್ಕೆ ಹೋದ್ರೆ ಯಾರು ತಡಿಲಿಕ್ಕೆ ಹೋಗ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ರೀತಿಯ ಕೆಲಸಗಳ ಗೋಹತ್ಯೆ ಒಂದ್ ವೇಳೆ ಆದ್ರೆ ಅಥವಾ ಗೋಕಲ್ಲ ಸಗಟನ ಆಗುವಂತ ಸಮಯದಲ್ಲಿ ಅದನ್ನ ತಡಿಲಿಕ್ಕೆ ಹೋದ್ರೆ ನಮ್ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ನೀವು ಲಾ ಅಂಡ್ ಆರ್ಡರ್ ನ ಫಸ್ಟ್, ಇಲ್ಲಿ ಡ್ರಗ್ಸ್ನ ಹಾವಳಿ ಅಷ್ಟಿದೆ. ನೀವೆಲ್ಲರೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ವಿನ ನೀವು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಿ, ಅವರೆಲ್ಲ ನಿಲ್ಲಿಸ್ತಾರೆ. ನೀವು ಯಾವ್ದು ಒಂದು FIR ಆಗ್ಲಿಕ್ಕಿದ್ರು ಸಹ, ಯಾವ್ದಾವ್ದು ಸೈಂಡ್ ಮೈನಿಂಗ್ ಆಗುವಂತ ಸಂದರ್ಭದಲ್ಲಿ ಸಹ ಎಲ್ಲ ಕಾಂಗ್ರೆಸ್ ನಾಯಕರೇ ನಿಂತ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಇವರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಯಾರಿದ್ದಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ.
ಮತ್ತೆ ಅದಾದ ನಂತರ ಇವರು ಕೈ ತಪ್ಪಿ ಹೋದಂತ ಸಂದರ್ಭದಲ್ಲಿ ತೆಗೆದು ಅದನ್ನ ಬಿಜೆಪಿಯವರು ಕಾರಣ, ಸಂಘ ಪರಿವಾರದವರು ಕಾರಣ ಅನ್ನುವಂಥದ್ದನ್ನ ಮಾಡ್ತಾರೆ. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅನ್ನ ಕಂಟ್ರೋಲ್ ತರಬೇಕಾದದ್ದು ಸರ್ಕಾರದ ಕರ್ತವ್ಯನ ನಿಭಾಯಿಸ್ತಿಲ್ಲ. ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಿಯಲ್ಲ, ಮಾಡ್ತಾರ ಅವರು. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣದ ಆರೋಪ ಇವರ ಮೇಲೆ ಈ ಹಿನ್ನೆಲೆ ದೂರು ದಾಖಲಾಗಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇವರು ಭಾಷಣ ಮಾಡಿರ್ತಾರೆ, ಅದು ಪ್ರಚೋದನಕಾರಿಯಾಗಿತ್ತು ಅಂತ ಕಂಪ್ಲೇಂಟ್ ಆಗಿದೆ. ಮೇ 12ನೇ ತಾರೀಕು ಬಂಟ್ವಾಳದಲ್ಲಿ ನಡೆದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತ ಹೇಳಿ ಈಗ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧ. ಮತೀಯ ಗುಂಪುಗಳ ನಡುವೆ ವೈಮನಸ್ಸಿಗೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧ. ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಭರತ್ ಶೆಟ್ಟಿ ಅವರೇ, ಏನ್ ಹೇಳೋದಕ್ಕೆ ಬಯಸಿರಿ? ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಪ್ರಚೋದನಕಾರಿ ಭಾಷಣ ಒಂದ್ ಕಡೆ ಭರತ್ ಶೆಟ್ಟಿ ಅವರೇ, ಮತ್ತೊಂದ್ ಕಡೆ ನಾನು ಇದನ್ನು ನೆನ್ಪು ಮಾಡಬೇಕು, ಕೆಪಿಸಿಸಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿ ಸತ್ಯಶೋಧನೆ ಮಾಡ್ತೀವಿ ಅಂತ ಕೂಡ ಹೊರಟಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಪಿಸಿಸಿಯಿಂದ ಏನು ಸತ್ಯಶೋಧನೆ ಮಾಡ್ತಾರೆ, ಅದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಏನಿದೆ, ಅವರ ಫಿಲಾಸಫಿ ಏನಿದೆ, ಅವರ ಮೂಗಿನ ನೇರಕ್ಕೆ ಅವ್ರು ಮಾಡುವಂತ ಇದು ಏನು ಕಮಿಟಿ ಮಾಡಿ ಏನು ಮಾಡ್ತಾರೆ. ಅದಕ್ಕೇನು ಲೀಗಲ್ ವ್ಯಾಲಿಡೇಷನ್ ಏನಿರುವುದಿಲ್ಲ. ಅದು ಎಲ್ಲೋ ಅವರ ವೋಟ್ ಬ್ಯಾಂಕ್ ಏನಿದೆ ಅಥವಾ ಈ ಮುಸ್ಲಿಮರ ತುಷ್ಟೀಕರಣ ಮಾಡುವಂತ ಒಂದು ಪಾರ್ಟ್ ಆಗಿ ಅದನ್ನ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ಹಿಡ್ಕೊಂಡು ಕೂತ್ಕೊಳ್ತಾರೆ ವಿನ ಅದರಿಂದ ಏನಾಗುದಿಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಜುಡಿಷಿಯಲ್ ವ್ಯಾಲ್ಯೂ. ಒಂದು. ಎರಡನೇದು, ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ನೀವೇನು ಇವರು ಸರ್ಕಾರ ಕೇಸ್ ಹಾಕಿದೆ. ಈಗ ಅದು ಎಲ್ಲಾ ಹಿಂದೂ ನಾಯಕರನ್ನ ನೀವ್ ಏನ್ ಮಾತಾಡಿದ್ರು ಸಹ ನಾವು ನಿಮ್ ಮೇಲೆ ಆಕ್ಷನ್ ತೆಗಿತೇವೆ ಅನ್ನುವಂತ ಫ್ರೀಡಮ್ ಆಫ್ ಸ್ಪೀಚ್ ಏನು ಕಾನ್ಸ್ಟಿಟ್ಯೂಷನ್ ನಮ್ಗಿದೆ. ಆ ಫ್ರೀಡಮ್ ಆಫ್ ಸ್ಪೀಚ್ ಗೆ ಡೆಫಿನೇಷನ್ ಕೊಡ್ಲಿ. ಇವರು ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ ಡೆಫಿನೇಷನ್ ಕೊಡ್ಬೇಕು ಫಸ್ಟ್. ಲೆಟ್ ದಮ್ ಗಿವ್ ಡೆಫಿನೇಷನ್. ಹೇಟ್ ಸ್ಪೀಚ್ ಅಂದ್ರೆ ಏನಂತ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ಡೆಫಿನೇಷನ್ ಕೊಡದೆ ಇವ್ರಿಗೆ ಸಿಕ್ಕಿದವ್ರ ಮೇಲೆಲ್ಲ ಹೇಟ್ ಸ್ಪೀಚ್ ಅನ್ನ ಹಾಕ್ತಾ ಎಲ್ಲೋ ಒಂದ್ ಕಡೆ ನಮ್ಮ ಸಮಸ್ಯೆಗಳನ್ನ ಮಾತಾಡ್ಲಿಕ್ಕೆ ಹೋದ್ರು ಸಹ ನೀವು ಸರ್ಕಾರದ ವಿರುದ್ಧ ಮಾತಾಡ್ತಿದ್ರಿ, ನೀವು ಮಾತಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಇವರು ಕೇಸನ್ನ ಹಾಕ್ತಾ ಹೋದ್ರೆ ನಮ್ಮ ಧ್ವನಿಯನ್ನ ಅಡಗಿಸೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹಿಂಜರಿಯವರಲ್ಲ. ಕೇಸ್ ಹಾಕುವುದು ನಮ್ಮ ಎಲ್ಲರ ಮೇಲೆ ಸಹ, MLA ಹಿಡಿದು ನಮ್ಮ ನಾಯಕರುಗಳ ಮೇಲೆ ಎಲ್ಲರ ಮೇಲೆ ಸಹ ಇವರು ಕೇಸ್ ಹಾಕ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾತಾಡುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ಪ್ರತ್ಯಕ್ಷ ಇದೆ. ಇವರು ಹೇಟ್ ಸ್ಪೀಚ್ ಡೆಫಿನೇಷನ್ ಕೊಡದೆ ದಿನೇಶ್ ಗುಂಡೂರಾವ್ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಪ್ರಚೋದನಕಾರಿ ಭಾಷಣ ಮಾಡಿದ್ರಿಂದ ಈ ತರದ್ದು ಅದು ಕೂಡ ಇದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ಮತ್ತೆ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಈಗ ಮತ್ತೊಂದು ಕೊಲೆ ನಡೆದಿರ್ತಕ್ಕಂಥದ್ದು ಅಂತ. ಏನ್ ಹೇಳೋ ನೋಡಿ, ಯಾರೋ ಭಾಷಣ ಮಾಡಿ ಯಾರೋ ಕೊಲೆ ಮಾಡೋದಿಲ್ಲ, ಆಯ್ತಾ. ಮೊದ್ಲು ದಿನೇಶ್ ಗುಂಡೂರಾವ್ ಮೇಲೆ FIR ಹಾಕ್ಬೇಕು. ಅವ್ರು ಬಂದು ಒಂದು ಮುಸ್ಲಿಂ ವ್ಯಕ್ತಿಯ ಕೊಲೆ ಆದಂತ ಸಂದರ್ಭದಲ್ಲಿ ಈ ವ್ಯಕ್ತಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಇದನ್ನ ಕಲಿಸಿಕೊಡ್ತಾರ ಅನ್ನುವಂತ ಮಾತನ್ನ ಹೇಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ಹಾಗಾದ್ರೆ ಹಿಂದುವಿನ ಕೊಲೆ ಆದಂತ ಸಂದರ್ಭದಲ್ಲಿ ಇವರಿಗೆ ಕುರಾನ್ ಅಲ್ಲಿ ಇದನ್ನೆಲ್ಲ ಕಲಿಸ್ತಾರ ಅನ್ನುವಂತ ಹೇಳುವಂತ ಧೈರ್ಯ ಇವರಿಗಿದೆಯಾ? ಇಲ್ಲ. ಇವರ ತುಷ್ಟೀಕರಣ ರಾಜಕೀಯದಿಂದಾಗಿ ಇದೆಲ್ಲ ಸಮಸ್ಯೆ ಆಗುದು ವಿನ ಯಾರ್ದೋ ಭಾಷಣದಿಂದ ಆಗುದಲ್ಲ. ಇವ್ರು ಈ ರೀತಿ ಮಾತಾಡ್ತಾರೆ. ಇವ್ರು ಭಗವದ್ಗೀತೆ ವಿಷಯದಲ್ಲಿ ಅಷ್ಟು ಸಲೀಸಾಗಿ ಮಾತಾಡುವಂತವ್ರು, ಮತ್ತೊಬ್ಬರ ಧರ್ಮಗ್ರಂಥದ ಬಗ್ಗೆ ಮಾತಾಡುವಂತ ಧೈರ್ಯ ಇವರಿಗಿಲ್ಲ. ಇದರ ಅರ್ಥ ಏನು? ಅದರ ಅರ್ಥ ಭರತ್ ಶೆಟ್ಟಿ ಅವರೇ, ನಿಮ್ಮ ಪ್ರಕಾರ ಈಗ ದಕ್ಷಿಣ ಕನ್ನಡದಲ್ಲಿ ಈ ಹಿಂಸೆ ಕೊಲೆಗಳು ನಿಲ್ಲೋದಕ್ಕೆ ಏನು ಮಾಡಬೇಕು? ಯಾವ ಕಾರಣಕ್ಕೆ ಇಷ್ಟೆಲ್ಲ ಹಿಂಸೆ ನಡೀತಾ ಇದೆ? ಹೇಳ್ತೇನೆ. ಮೊದಲು ಇದಕ್ಕೆ ಕಾರಣ, ಇದಕ್ಕೆ ಲವ್ ಜಿಹಾದ್ ಅನ್ನುವಂತ ವ್ಯವಸ್ಥೆ ಏನಿದೆ ಮತ್ತು ಗೋಹತ್ಯೆ ಗೋಕಳ್ಳತನ ಏನಾಗ್ತಾ ಇದೆ, ಇದನ್ನ ಇಂಥದ್ದು ಗವರ್ಮೆಂಟ್ ಸ್ಪಾನ್ಸರ್ಡ್ ಆಗಿ ಆಗ್ತಾ ಇದೆ. ಇದನ್ನ ತಡಿಲಿಕ್ಕೆ ಹೋದ್ರೆ ಯಾರು ತಡಿಲಿಕ್ಕೆ ಹೋಗ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ರೀತಿಯ ಕೆಲಸಗಳ ಗೋಹತ್ಯೆ ಒಂದ್ ವೇಳೆ ಆದ್ರೆ ಅಥವಾ ಗೋಕಲ್ಲ ಸಗಟನ ಆಗುವಂತ ಸಮಯದಲ್ಲಿ ಅದನ್ನ ತಡಿಲಿಕ್ಕೆ ಹೋದ್ರೆ ನಮ್ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ನೀವು ಲಾ ಅಂಡ್ ಆರ್ಡರ್ ನ ಫಸ್ಟ್, ಇಲ್ಲಿ ಡ್ರಗ್ಸ್ನ ಹಾವಳಿ ಅಷ್ಟಿದೆ. ನೀವೆಲ್ಲರೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ವಿನ ನೀವು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಿ, ಅವರೆಲ್ಲ ನಿಲ್ಲಿಸ್ತಾರೆ. ನೀವು ಯಾವ್ದು ಒಂದು FIR ಆಗ್ಲಿಕ್ಕಿದ್ರು ಸಹ, ಯಾವ್ದೋ ಸೈಂಡ್ ಮೈನಿಂಗ್ ಆಗುವಂತ ಸಂದರ್ಭದಲ್ಲಿ ಸಹ
ಎಲ್ಲ ಕಾಂಗ್ರೆಸ್ ನಾಯಕರೇ ನಿಂತ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಓಕೆ ಟೋಟಲ್ ಆಗಿ ಇವರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಯಾರಿದ್ದಾರೆ Okay. ಅವರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ. ಓಕೆ ಮತ್ತೆ ಅದಾದ ನಂತರ ಇವರು ಕೈ ತಪ್ಪಿ ಹೋದಂತ ಸಂದರ್ಭದಲ್ಲಿ ತೆಗೆದು ಅದನ್ನ ಬಿಜೆಪಿಯವರು ಕಾರಣ, ಸಂಘ ಪರಿವಾರದವರು ಕಾರಣ ಅನ್ನುವಂಥದ್ದನ್ನ ಮಾಡ್ತಾರೆ. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅನ್ನ ಕಂಟ್ರೋಲ್ ತರಬೇಕಾದದ್ದು ಸರ್ಕಾರದ Okay. ಕರ್ತವ್ಯ. ಓಕೆ ಕರ್ತವ್ಯನ ನಿಭಾಯಿಸ್ತಿಲ್ಲ ನೀವು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಿ ಅಲ್ಲ, ಮಾಡ್ತಾರೆ ಅವರು.